ನಮಸ್ತೆ ನಸಿಕ ಕೃಷಿಕ ಮಿತ್ರರೇ, ನಾನು ನಿಮ್ಮ HR ಮಂಜುನಾಥ್. ಇವತ್ತು ನಾವು ಸೋಮನಹಳ್ಳಿ ಫಾರಂ, ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ ಈ ಜಾಗದಲ್ಲಿದ್ದೀವಿ. ಇದು KV ಮಂಜುನಾಥ್ ಅವರ ತೋಟ. ನಾನಿವತ್ತು ನಿಮಗೆ ಈ ಕಾಂಪೋಸ್ಟ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಅಂತ ಈಗ ಅನ್ಕೊಂಡಿದ್ದೀನಿ. ಮಿತ್ರರೇ, ನಿಮಗೆ ಗೊತ್ತಿರಬಹುದು, ಕಾಂಪೋಸ್ಟ್ ನಲ್ಲಿ ಎರಡು ವಿಧಗಳಿದೆ. ಒಂದು ಏರೋಬಿಕ್ ಕಾಂಪೋಸ್ಟಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಗಾಳಿ ಸಹಿತ, ಆಮ್ಲಜನಕ ಸಹಿತ ಸೂಕ್ಷ್ಮ ಜೀವಿಗಳಿಂದ ಆಗ್ತಕ್ಕಂಥ ಕಾಂಪೋಸ್ಟ್. ಇನ್ನೊಂದು ಅನ್ಏರೋಬಿಕ್ ಕಾಂಪೋಸ್ಟ್ ಅಂತೀವಿ, ಅಂದ್ರೆ ಆಮ್ಲಜನಕ ರಹಿತ ಸೂಕ್ಷ್ಮಜೀವಿಗಳಿಂದ ಆಗತಕ್ಕಂಥ ಕಾಂಪೋಸ್ಟ್ ವಿಧಾನ. ಈ ಕಳಿಸುವ ಸೂಕ್ಷ್ಮಜೀವಿಗಳು, ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಎರಡು ತರ ಇರುತ್ತೆ. ಒಂದು ಅನ್ಏರೋಬಿಕ್, ಇಂದು ಏರೋಬಿಕ್. ಇಲ್ಲಿ ನಾವು ಏನು ಇಲ್ಲಿ ಪದ್ಧತಿ ಮಾಡಿದ್ದೀವಲ್ಲ, ಇದು ಪೂರ್ತಿ ಏರೋಬಿಕ್. ಈ ಏರೋಬಿಕ್ ಪದ್ಧತಿಯಿಂದ ಏನ್ ಮಾಡ್ತೀವಿ ಅಂದ್ರೆ, ಇದನ್ನ ಗುಡ್ಡೆ ಪದ್ಧತಿ ಅಂತಲೂ ಹೇಳ್ತಾರೆ, ಅಥವಾ ಹೀಪ್ ಬೇಸ್ಡ್ ಕಾಂಪೋಸ್ಟಿಂಗ್ ಅಂತಾನು ಹೇಳ್ತೀವಿ. ನೋಡಿ, ಇಲ್ಲಿ ಗುಡ್ಡೆ ತರ ಎತ್ತರವಾಗಿ ಮಾಡ್ಕೊಂಡಿದೀವಿ. ಈ ಗುಡ್ಡೆ ಪದ್ಧತಿಯಲ್ಲಿ ನಾವು ನೆಲದಿಂದ ಮೇಲೆ ನಮ್ಗೆ ಎಷ್ಟು ಸಾವಯವ ತ್ಯಾಜ್ಯ ಇದೆ ಅದನ್ನು ನೋಡಿಕೊಂಡು 2 ಅಡಿ, 2.5 ಅಡಿ, 3 ಅಡಿ ಎತ್ತರದಲ್ಲಿ ಮಾಡ್ಕೋಬೇಕು. ನಾವಿಲ್ಲಿ ಗಮನಿಸಬೇಕಾಗಿರೋದು ಇದರ ಅಗಲ. ನಾವೇನು ಗುಡ್ಡೆ ಮಾಡಿದ್ದೀವಲ್ಲ, ಈ ಗುಡ್ಡೆಯ ಅಗಲ 2 ರಿಂದ 2.5 ಅಡಿ. ಯಾಕೆ ಇದು 2.5 ಅಡಿ ಇರಬೇಕು ಅಂತಂದ್ರೆ, ನಾನಿಲ್ಲಿ ಕೈ ಚಾಚಿದ್ರೆ ನನಗೆ ಮಧ್ಯೆ ಸಿಗೋ ತರ ಇರಬೇಕು. ನಾನು ಆ ಕಡೆಯಿಂದನೂ ಮತ್ತೆ ಈ ಕಡೆಯಿಂದನೂ ಕೈ ಚಾಚಿದ್ರೆ ಸಿಗೋ ತರ ಇರಬೇಕು. ಈ ಉದ್ದೇಶಕ್ಕೆ ನಾವು 2.5 ಅಡಿ ಅಗಲ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು 2 ಈ ರೀತಿಯ ಗುಡ್ಡೆಗಳನ್ನ ಮಾಡ್ಕೊಂಡಿದ್ದೀವಿ. ಈ ಗುಡ್ಡೆಗಳಲ್ಲಿ ನಾವು ಇವಾಗ ನಮ್ಮಲ್ಲಿದ್ದಂತಹ ಸಾವಯವ ಅಂಶ ಏನಿತ್ತು ನೋಡಿ, ಹಸು ಸಗಣಿ, ಆಡು ಕುರಿ ಗೊಬ್ಬರ, ಆಮೇಲೆ ತೆಂಗು ಮತ್ತು ಅಡಿಕೆ ಸಿಪ್ಪೆ, ಹೊಂಗೆ ಸೊಪ್ಪು, ಇವೆಲ್ಲವನ್ನು ಹಾಕಿ ಈ ರೀತಿ ಲೇಯರ್ ಬೈ ಲೇಯರ್, ಹಂತ ಹಂತವಾಗಿ ಇದನ್ನ ಇಲ್ಲಿ ಹಾಕಾಗಿದೆ. ಇದರ ಮೇಲೆ ಈಗ ನಾವು ತೆಂಗಿನ ನಾರಿನ ಪುಡಿಯನ್ನು ಮುಚ್ಚಿಗೆ ಮಾಡ್ತಾ ಇದ್ದೀವಿ. ನಾನು ಆಲ್ರೆಡಿ ನಿಮಗೆ ತೋರಿಸಿದ ಹಾಗೆ ಇದಕ್ಕೆ ಕಳಿಸುವ ಬ್ಯಾಕ್ಟೀರಿಯಾಗಳು, ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಅಂತೀವಲ್ವಾ, ಆ ಕಳಿಸುವ ಬ್ಯಾಕ್ಟೀರಿಯಾಗಳು ಬೇಕಾಗುತ್ತೆ. ಆ ಕಳಿಸುವ ಬ್ಯಾಕ್ಟೀರಿಯಾಗಳಿಗೆ ಏನ್ ಮಾಡೋದು, ನಮ್ಗೆ ಇವಾಗ ಇಂಡಸ್ಟ್ರಿನಲ್ಲಿ ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಬೇರೆ ಬೇರೆ ತರದ್ದಿದೆ. ಒಂದು ನಾವು ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಅಂತ ನಮ್ಮ IHR ಹೆಸರುಘಟ್ಟ, GKV ಎಲ್ಲ ಕೊಡ್ತಾರೆ, ಅದನ್ನ ತಂದು ಹಾಕ್ಬಹುದು. 2 ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್, OWDC ಅಂತ ಸಿಗುತ್ತೆ, ಅದನ್ನು ತಂದು ಹಾಕ್ಬಹುದು. ಮತ್ತು ನಮ್ಮ ಹಸುವಿನ ಗೋಮೂತ್ರ, ಅದರಲ್ಲೂ ಸಹ ಕಳಿಸುವಂತ ಸೂಕ್ಷ್ಮಗಳಿರುತ್ತೆ, ಅದನ್ನು ಹಾಕ್ಬಹುದು. ಎಫೆಕ್ಟಿವ್ ಮೈಕ್ರೋ ಆರ್ಗಾನಿಸಮ್, ಅದನ್ನು ಹಾಕ್ಬಹುದು. ಈ ರೀತಿ ಸಾಕಷ್ಟು ವಿಧಾನಗಳಿರುತ್ತೆ. ನಾವಿಲ್ಲೇನ್ ಮಾಡಿದ್ದೀವಿ ಅಂದ್ರೆ, ಇದನ್ನ ಕಳಿಸ್ಲಿಕ್ಕೆ ಉತ್ಕೃಷ್ಟವಾದ ಒಂದು ಸಾವಯವ ಗೊಬ್ಬರ ತಂದಿದ್ವಿ. ಅದನ್ನ ಈ ಪಿಟ್ ಮಾಡಿ, ಆ ಪಿಟ್ ಒಳಗಡೆ ಅದನ್ನ ಹಾಕಿದ್ವಿ. ಇಲ್ಲೆಲ್ಲ ನೋಡಿ, ಪಿಟ್ಗಳು ಮಾಡಿ ಇಲ್ಲಿ ಕಾಣಿಸ್ಬೋದು, ನಿಮ್ಗೆ ಗಮನಿಸ್ಬೋದು. ಹತ್ರ ಬನ್ನಿ. ಇದು ಉತ್ಕೃಷ್ಟವಾದ ಗೊಬ್ಬರ. ಇದರಲ್ಲಿ ಸಾಕಷ್ಟು ಕಳಿಸುವ ಬ್ಯಾಕ್ಟೀರಿಯಾಗಳಿದೆ. ಅದನ್ನ ಇಲ್ಲಿ ನಾವು ವಿವಿಧ ಹಂತಗಳಲ್ಲಿ ಪಿಟ್ಗಳು ಮಾಡಿ ತುಂಬಿಟ್ಟಿದ್ದೀವಿ. ಅದು ಒಂದೇ ವಿಧಾನ. ಎರಡನೇ ವಿಧಾನ ನೀವು ಇಲ್ಲಿಂದ ಗಮನಿಸಬಹುದು, ಇದು ಏರೋಬಿಕ್ ಕಾಂಪೋಸ್ಟಿಂಗ್ ಆದ್ರಿಂದ, ಅಂದ್ರೆ ಗಾಳಿಯಾಡುವಿಕೆಯಿಂದ ಕಳಿಸುವ ಪ್ರಕ್ರಿಯೆ. ಇದರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಗಾಳಿ ಆಡ್ತಾ ಇರಬೇಕು. ಅದಕ್ಕೋಸ್ಕರ ಗಾಳಿ ಆಡೋಕೆ ಸಹಾಯ ಆಗ್ಲಿ ಅಂತ ನೆಲದ ಮಟ್ಟದಿಂದ ಮೇಲ್ಭಾಗದ ಈ ರೀತಿ PVC ಪೈಪ್ ಹಾಕಿದೀವಿ. ಈ ಪೈಪ್ಗೆ ಈ ರೀತಿ ರಂಧ್ರಗಳನ್ನು ಮಾಡಿದೀವಿ. ಈ ರಂಧ್ರಗಳು ಮಾಡಿರೋದ್ರಿಂದ ಒಳಭಾಗದ ಉಷ್ಣಾಂಶ ಮೇಲೆ ಬರುತ್ತೆ, ಬಿಸಿ ಗಾಳಿಲಿ ಹೊರಗಡೆ ಹೋಗುತ್ತೆ. ಅವಾಗ ನಾವು ಮೇಲಿನಿಂದ ನೀರನ್ನು ಅಥವಾ ಯಾವ್ದಾದ್ರು ಒಂದು ದ್ರವ ರೂಪದ ಸೂಕ್ಷ್ಮ ಜೀವಿಗಳ ಮಿಶ್ರಣ, ನಮ್ಮಲ್ಲಿ EM1 ಇದೆ, ಅದನ್ನ ಇಲ್ಲಿ ಇದ್ರ ಮುಖಾಂತರ ಹಾಕ್ತಾ ಬರ್ಬೋದು. ಹೀಗಾಗಿ ಈ ಏರೋಬಿಕ್ ಕಾಂಪೋಸ್ಟಿಂಗ್ ನಲ್ಲಿ ಈ ರೀತಿ ಪೈಪ್ಗಳನ್ನು ಕೊಡೋದು ಬಹಳ ಮುಖ್ಯ. ಅದನ್ನು ನಾವು ಕೊಟ್ಟಿದ್ದೀವಿ. ಆಮೇಲೆ ನಿಮಗೆ ಗೊತ್ತಿರುವ ಹಾಗೆ, ಸೂಕ್ಷ್ಮ ಜೀವಿಗಳು ಕೆಲಸ ಮಾಡಲಿಕ್ಕೆ ಆಶ್ರಯ ಮತ್ತು ಆಹಾರ ಎರಡೂ ಬೇಕು. ನೋಡಿ, ಅದಕ್ಕೆ ಆಶ್ರಯಕ್ಕೋಸ್ಕರ ಈ ತರ ಮುಚ್ಚಿಗೆ ಕೊಟ್ಟಿದ್ದೀವಿ. ಇದು ತೆಂಗಿನ ನಾರಿನ ಪುಡಿ, ಕಾಯಿರ್ ವೇಸ್ಟ್. ಇದನ್ನು ಈ ರೀತಿ ನಾವು ಮುಚ್ಚಿಗೆ ಮಾಡೋದ್ರಿಂದ, ಒಂದು ಇಲ್ಲಿ ತೇವಾಂಶ ನಿರ್ವಹಣೆ ಆಗುತ್ತೆ, ಒಂದು ಕತ್ತಲೆ ವಾತಾವರಣ ಸೃಷ್ಟಿಯಾಗುತ್ತೆ. ಆ ಕತ್ತಲೆ ವಾತಾವರಣದಲ್ಲಿ ನಮ್ಮ ಕಳಿಸುವ ಸೂಕ್ಷ್ಮ ಜೀವಿಗಳು ಕೆಲಸ ಮಾಡ್ತಾ ಬರುತ್ತವೆ, ಇದೆಲ್ಲ ಕಳೀತಾ ಹೋಗುತ್ತೆ. ಹಾಗಾಗಿ ನಾವು ಇದನ್ನ ಆಕಾಶಕ್ಕೆ ತೆರೆದಿಡಬಾರದು, ಸೂರ್ಯನ ಬಿಸಿಲು ನೇರವಾಗಿ ಇದ್ರ ಮೇಲೆ ಬೀಳಬಾರದು ಅಂತ ಹೇಳಿ ನಮ್ಮಲ್ಲೇ ಇದ್ದಂತ ಈ ಒಂದು ಕಾಯಿರ್ ವೇಸ್ಟ್, ತೆಂಗಿನ ನಾರಿನ ಪುಡಿ, ಇದನ್ನ ನಾವು ಇಲ್ಲಿ ಈ ತರ ಮುಚ್ಚಿಗೆ ಕೊಟ್ಟಿರೋದ್ರಿಂದ ನಮ್ಮ ಕಳಿಸುವ ಸೂಕ್ಷ್ಮ ಜೀವಿಗಳಿಗೆ ಆಶ್ರಯ, ಕತ್ಲೆ ಮತ್ತು ಆಹಾರ ಎರಡೂ ಕೊಟ್ಟಿದ್ದೀವಿ. ಈ ತೆಂಗಿನ ನಾರಿನ ಪುಡಿ ವಿಶೇಷ ಏನಪ್ಪಾ ಅಂದ್ರೆ, ಇದು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ, ಬೇಗ ಎವಾಪರೇಟ್ ಆಗಲ್ಲ, ಸ್ವಲ್ಪ ಮಳೆ ಬಂದು ತಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ನಾವು ಇಲ್ಲಿ ಹೊರಮೈ ಮುಚ್ಚಿಗೆಯಾಗಿ ಈ ತರ ಇದನ್ನ ಕೊಡ್ತಾ ಬಂದಿದ್ದೀವಿ. ಇದನ್ನ ಇವ ಅನ್ಡಿಸ್ಟರ್ಬ್ಡ್ ಆಗಿ ಒಂದು 3 ರಿಂದ 4 ವಾರ ಇಡ್ತೀವಿ. ಅವಾಗ ಸೂಕ್ಷ್ಮಗಳ ಚಟುವಟಿಕೆ ಚೆನ್ನಾಗಾಗುತ್ತೆ, ಇದು ಕಳೀತಾ ಬರುತ್ತೆ. ಇಲ್ಲಿ ಇನ್ನೊಂದು ಆಲೋಚನೆ ನೀವು ಗಮನಿಸಬಹುದು, ನಮ್ದು ಇದು ಆದಷ್ಟು ಹಸುವಿನ ಸಗಣಿ ಗೊಬ್ಬರವನ್ನ ಇಲ್ಲಿ ಹಾಕಿರೋದ್ರಿಂದ ಇದಕ್ಕೆ ಒಂದು ಹಂತದ ನಂತರ ಎರೆಹುಳವನ್ನು ಸಹ ನಾವು ಇಂಟ್ರೊಡ್ಯೂಸ್ ಮಾಡಬಹುದು. ಆವಾಗ ನಮಗೆ ಉತ್ಕೃಷ್ಟವಾದ ಎರೆಹುಳ ಗೊಬ್ಬರ ತಯಾರಾಗುತ್ತೆ. ಎರೆಹುಳ ಯಾವಾಗ ಬಿಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಅದಕ್ಕೆ ಏನ್ ಮಾಡಬೇಕು ನೋಡಿ, ಪ್ರಾರಂಭದಲ್ಲಿ ನಾವು
ಸಾಕಷ್ಟು ಸಾವಯವ ತ್ಯಾಜ್ಯಗಳನ್ನು ಹಾಕಿ ಈ ರೀತಿ ಮಾಡಿರೋದ್ರಿಂದ ಇದರಲ್ಲಿ ಉಷ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ. 70ರಿಂದ 80 ಡಿಗ್ರಿ ಫ್ಯಾರನೈಟ್ ಅಥವಾ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ಉಷ್ಣತೆ ಜಾಸ್ತಿ ಆದಾಗ ಎರೆಹುಳುಗಳು ಕೆಲಸ ಮಾಡಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಮೊದಲ 15 ದಿನ ಇದನ್ನು ಹೀಗೆ ಬಿಡಬೇಕು. ಹೀಗೆ ಬಿಟ್ಟು ಅದನ್ನು ಕಳಿಸ್ಬೇಕು. ಒಂದು ಸತಿ ಟೆಂಪರೇಚರ್ ಜಾಸ್ತಿ ಆಗಿ ಮತ್ತೆ ನಾರ್ಮಲ್ಗೆ ಬರುತ್ತೆ. ಇಲ್ಲಿ ಇದೆಲ್ಲ ಇರೋದ್ರಿಂದ ನಾರ್ಮಲ್ಗೆ ಬರುತ್ತೆ. ನಾರ್ಮಲ್ ಬಂದ ಮೇಲೆ ಇದು ಅರ್ಧಂಬರ್ಧ ಕಳೆಯುವಿಕೆ ಆಗಿರುತ್ತೆ. ಆ ಸಮಯದಲ್ಲಿ ನಾವು ನೋಡಿ ಎರೆಹುಳು ಬಿಡುವ ವಿಧಾನ ತೋರಿಸ್ಬಿಡ್ತೀನಿ. ಸಾಧ್ಯವಾದರೆ ಅವತ್ತು ನಾನು ಬಂದಾಗ ಮತ್ತೆ ಮಾಡ್ತೀನಿ. ಇಲ್ಲೇನು ಮಾಡ್ತೀವಿ ನಾವು ಅಂದರೆ, ಈ ಎಲ್ಲಿ ನಿರ್ದಿಷ್ಟ ಜಾಗದಲ್ಲಿ ಈ ರೀತಿ ಒಂದು ಗುಂಡಿ ಮಾಡ್ಕೊಳ್ಳೋದು. ಹೀಗೆ ಒಂದು 2 ಲೀಟ್ರು ಕೌಡಂಗ್ ಸ್ಲರಿ ಅಂತ ಹೇಳ್ತೀವಲ್ಲ, ಹಸುವಿನ ಸಗಣಿಯನ್ನು ಹಸುವಿನ ಸಗಣಿನ ಬಗಡ ಮಾಡ್ಕೋಬೇಕು. ಬಗಡ ಮಾಡಿ ಅಲ್ಲಿ ಈ ಗುಂಡಿಗೆ ಅದನ್ನು ತುಂಬಬೇಕು. ಈ ರೀತಿ ಒಂದು 4 ಅಡಿ ಅಂತರದಲ್ಲಿ ಮಾಡ್ಕೊಂಡು ಹೋಗಿ ಅದಕ್ಕೆ ಒಂದು 100 ಗ್ರಾಮ್ನಷ್ಟು ಎರೆಹುಳುಗಳನ್ನು ಹಾಕಿ ಅದರ ಮೇಲೆ ಮತ್ತೆ ಈ ಥರ ತೆಂಗಿನ ನಾರನ್ನು ಮುಚ್ಚಿಬಿಡ್ಬೇಕು. ಈ ಥರ ಮಾಡೋದ್ರಿಂದ ಆ ಹೊರಗಡೆಯಿಂದ ತಂದಂಥ ಎರೆಹುಳು ಇಲ್ಲಿರೋ ಕೌಡಂಗ್ ಸ್ಲರಿ ಸಗಣಿ ಬಗಡವನ್ನು ಫಸ್ಟ್ ಇಷ್ಟಪಟ್ಟು ತಿನ್ನುತ್ತವೆ. ಅವುಗಳ ಸಂತತಿ ಜಾಸ್ತಿ ಆಗುತ್ತೆ. ಅವಾಗ ಮತ್ತೆ ಆಹಾರವನ್ನು ಹುಡ್ಕೊಂಡು ನೋಡ್ತವೆ. ಇಲ್ಲಿರೋದೆಲ್ಲ ಅವುಗಳಿಗೆ ಆಹಾರ ಶುರುವಾಗುತ್ತೆ. ಅವು ಇದಷ್ಟನ್ನು ತಿಂದು ಜೀರ್ಣ ಮಾಡಿ ನಮಗೆ ಉತ್ಕೃಷ್ಟವಾದ ಎರೆಗೊಬ್ಬರವನ್ನು ಇಲ್ಲೇ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸುಮಾರು 10ರಿಂದ 12 ಟನ್ ನಮ್ಮದು ಬಯೋಮಾಸ್ ಒಂದು ಸಾವಯವ ದ್ರವ್ಯ ಇಲ್ಲಿದೆ. ಅದಷ್ಟು ನಮಗೆ ಉತ್ತಮವಾದಂತಹ ಎರೆಹುಳ ಗೊಬ್ಬರ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಇದು ಒಂದು ಸೂಕ್ಷ್ಮವಾದಂಥ ಒಂದು ಚಟುವಟಿಕೆ. ಇದನ್ನು ಮಾಡೋದ್ರಿಂದ ನಮ್ಮ ಕೃಷಿ ಭೂಮಿಯಲ್ಲೇ ವಿವಿಧ ಸಾವಯವ ದ್ರವ್ಯ ಮೂಲಗಳನ್ನು ತಗೊಂಡ್ಬಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಮತ್ತು ಎರೆಗೊಬ್ಬರವನ್ನು ತಯಾರಿಸಿಕೊಳ್ಳುವ ಒಂದು ವಿಧಾನ ಇವತ್ತು ನಾವು ಸೋಮನಹಳ್ಳಿ ಫಾರ್ಮ್ನಲ್ಲಿ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದೀವಿ. ಇದರದ್ದು ಪ್ರೋಗ್ರೆಸ್ಸು ಮುಂದೆ ಹೇಗಾಗುತ್ತೆ ಅನ್ನೋದು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ HR ಮಂಜುನಾಥ್. ನಮಸ್ಕಾರ.